ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಇವತ್ತು ನಾನು ಚಹಾ ಸಮಯಕ್ಕೆ ಸೂಕ್ತವಾದಂಥ 2 ಬಗೆಯ ರುಚಿಯಾದ ಚಹಾ ಸಮಯದ ತಿನಿಸಿನ ರೆಸಿಪಿನ ತೊಗೊಂಡು ಬಂದಿದ್ದೇನೆ. ಮೊದಲನೇದು ಆಲೂ ಲಚ್ಚಾ ಪಕೋಡ. ಇದು ಸಾಮಾನ್ಯವಾಗಿ ನಾವು ಮಾಡುವಂಥ ಆಲೂಗಡ್ಡೆ ಪಕೋಡ ಅಂದರೆ ಕಡಲೆ ಹಿಟ್ಟಿನಲ್ಲಿ ಆಲೂಗಡ್ಡೆ ಸ್ಲೈಸನ್ನು ಅದ್ದಿ ನಾವು ಮಾಡ್ತೇವೆ ನೋಡಿ, ಅದಕ್ಕಿಂತ ಭಿನ್ನವಾಗಿ ಇರ್ತದೆ, ರುಚಿಯಾಗಿರ್ತದೆ. ಈ 2 ಸ್ನ್ಯಾಕ್ಸನ್ನು ಪಾರ್ಟಿ ಸ್ನ್ಯಾಕ್ಸ್ ಥರನೂ ಸರ್ವ್ ಮಾಡ್ಬೋದು, ಎಲ್ಲರಿಗೂ ಇಷ್ಟ ಆಗ್ತದೆ. ಮೊದಲನೇದು ಆಲೂ ಲಚ್ಚಾ ಪಕೋಡ ಹೇಗೆ ಮಾಡೋದಂತ ನೋಡೋಣ. ಈಗ 3 ಆಲೂಗಡ್ಡೆ ತೊಗೊಂಡಿದ್ದೇನೆ, ಮಧ್ಯಮ ಗಾತ್ರದ್ದು. ಆಲೂಗಡ್ಡೆ ಸಿಪ್ಪೆನ ನಾನು ಮೊದಲೇ ತೆಗೆದಿಟ್ಕೊಂಡಿದ್ದೆ. ಒಂದು ಪಾತ್ರೆಗೆ ನೀರನ್ನು ಹಾಕ್ಕೊಂಡು, ತಣ್ಣೀರು ಹಾಕ್ಕೊಂಡು, ಅದಕ್ಕೆ ಡೈರೆಕ್ಟಾಗಿ 3 ಆಲೂಗಡ್ಡೆನ ಈ ರೀತಿ ತುರ್ಕೊಳ್ಬೇಕು. ತುರಿದು ಈ ನೀರಿನಲ್ಲೇ ತುರಿದಿರೋ ಆಲೂಗಡ್ಡೆನ ಒಂದು 5 ನಿಮಿಷ ಹಾಗೆ ಬಿಟ್ಟು ಬಿಡಬೇಕು. ಅದರಲ್ಲಿರುವ ಎಕ್ಸೆಸ್ ಸ್ಟಾರ್ಚ್ ಅಂಶ ಏನಿದೆ ಅದು ಹೋಗ್ತದೆ. ಹಾಗೆ ಮಾಡೋದ್ರಿಂದ ಪಕೋಡ ಎಣ್ಣೆನ ಜಾಸ್ತಿ ಹೀರ್ಕೊಳ್ಳೋದಿಲ್ಲ, ಮತ್ತು ತಣಿದ ಕೂಡಲೇ ಕರಿದ ಪಕೋಡ ಮೆತ್ತಗಾಗೋದಿಲ್ಲ, ಕ್ರಿಸ್ಪಿಯಾಗಿ ಉಳಿತದೆ. ನಂತರ ಈ 5 ನಿಮಿಷ ಆದಮೇಲೆ ಹೀಗೆ ನೀರಿನಲ್ಲಿ ನೆನೆಸಿರೋ ಆಲೂಗಡ್ಡೆಯ ತುರಿಗಳಿಂದ ಹೀಗೆ ಚೆನ್ನಾಗಿ ನೀರನ್ನು ಹಿಂಡಬೇಕು ಸರಿಯಾಗಿ. ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ 1 ಚಮಚ ಡ್ರೈ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೇನೆ, ಮತ್ತು ಅರ್ಧ ಚಮಚ ಹಸಿಮೆಣಸು ಸಣ್ಣಗೆ ಹೆಚ್ಚಿರೋದು, ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಈಗ ಉಪ್ಪು ಹಾಕ್ಕೊಳ್ತೇನೆ, ರುಚಿಗೆ ತಕ್ಕಷ್ಟು ಅರ್ಧ ಚಮಚ ಉಪ್ಪು ಹಾಕ್ಕೊಳ್ಬೋದು. ಹಾಗೆ ಅರ್ಧ ಚಮಚ ಕಾಳು ಮೆಣಸಿನ ಪುಡಿ. ಬೈಂಡಿಂಗಿಗೆ ಅಂತ ಕಾರ್ನ್ಫ್ಲವರ್ ಹಾಕ್ಕೊಳ್ಬೇಕು. ಕಾರ್ನ್ಫ್ಲವರ್ ಜೊತೆಗೆ ಮೈದಾ ಹಿಟ್ಟು 1/3 ಕಪ್ ಆಗುವಷ್ಟು ಹಾಕಿದ್ದೇನೆ. 2 ದೊಡ್ಡ ಚಮಚ ಆಗುವಷ್ಟು ಕಾರ್ನ್ಫ್ಲವರ್ ಹಾಕಿದ್ದೇನೆ. ಒಂದು ವೇಳೆ ಅದರಲ್ಲಿ ಹಿಂಡಿದ ಮೇಲೆ ನೀರಿನಂಶ ಸ್ವಲ್ಪ ಜಾಸ್ತಿ ಇದ್ದರೆ ಇಲ್ಲಿ ನಿಮಗೆ ಹಿಟ್ಟು ಕಡಿಮೆ ಸಾಕಾಗ್ಬೋದು, ಆದರೆ ನಂತರ ಅದು ಅಷ್ಟು ಕ್ರಿಸ್ಪಿ ಆಗೋದಿಲ್ಲ. ಚೆನ್ನಾಗಿ ಹಿಂಡ್ಕೊಳ್ಬೇಕು ಅದರಲ್ಲಿರುವ ನೀರಿನ ಅಂಶನ. ಕಾರ್ನ್ಫ್ಲವರ್ ಬೇಕಿದ್ದರೆ ನೀವು ನೋಡಿಕೊಂಡು ಮತ್ತೆ ಅವಶ್ಯಕತೆ ಬಿದ್ದರೆ 1 ಚಮಚ ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ನಂತರ ಅದನ್ನು ಕೈಯಲ್ಲೇ ಸ್ವಲ್ಪ ಹೀಗೆ ವಡೆ ಥರ ತಟ್ಕೊಂಡು, ಕರೆಕ್ಟಾಗಿ ಶೇಪ್ ಕೊಡಬೇಕು ಅಂತ ಏನಿಲ್ಲ, ಬಿಸಿ ಎಣ್ಣೆಗೆ ಇದನ್ನ ಬಿಟ್ಟುಬಿಡಬೇಕು. ಅದು ಬಿಟ್ಕೊಳ್ಬಾರ್ದು, ಆಲೂಗಡ್ಡೆಯ ತುರಿಗಳೆಲ್ಲ ಸರಿಯಾಗಿ ಬೈಂಡಿಂಗ್ ಆಗಿರಬೇಕು. ಹಾಕೋ ಮುಂಚೆ ಒಂದು ಹಾಕಿ ನೋಡ್ಕೊಳ್ಳಿ ಮೊದಲು, ಸರಿಯಾಗಿ ಗರಿ ಆಗ್ತದೆ, ತುಂಬ ರುಚಿಯಾಗಿರ್ತದೆ ಇದು. ಇದನ್ನು ಮಾಡಿ ನೋಡಿ, ಸ್ವಲ್ಪ ಭಿನ್ನವಾಗಿ ಮಾಡುವಂಥ ಆಲೂಗಡ್ಡೆ ಪಕೋಡ ಇದು. ಇದನ್ನು ನೀವು ಊಟದ ಟೈಮಿಗೂ ಕೂಡ ಸೈಡ್ ಡಿಶ್ ಥರ ಸರ್ವ್ ಮಾಡ್ಬೋದು, ಮತ್ತು ಟೀ ಟೈಮಿಗೂ ಕೂಡ ಕೆಚಪ್ ಜೊತೆ ಎಲ್ಲ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ. ಕೆಚಪ್ ಅಥವಾ ಪುದೀನ ಚಟ್ನಿ ಜೊತೆ ಕೂಡ ತಿನ್ಬೋದು, ತುಂಬಾ ರುಚಿಯಾಗಿರ್ತದೆ. ಮಾಡಿ ನೋಡಿ. ಹಾಗೆಯೇ ಈಗ 2ನೇ ಸ್ನ್ಯಾಕ್ ಬೇಬಿಕಾರ್ನಿಂದ ಮಾಡೋದು. ಬೇಬಿಕಾರ್ನ್ 65 ರೆಸಿಪಿ ಹೇಗೆ ಮಾಡೋದಂತ ನೋಡೋಣ. ಮೊದಲು ಒಂದು ಪಾತ್ರೆಗೆ 2 ಕಪ್ ಆಗುವಷ್ಟು ನೀರನ್ನು ಹಾಕಿ ನೀರಿನಲ್ಲಿ ಒಂದು ಕುದಿ ಬರಲಿಕ್ಕೆ ಬಿಡಬೇಕು. ನಂತರ ಬೇಬಿಕಾರ್ನ್ ಸುಮಾರು 200 ಗ್ರಾಮ್ ಆಗುವಷ್ಟು ಇದೆ. ಅದನ್ನು ಆ ಬಿಸಿ ನೀರಿಗೆ, ಕುದಿಯುವ ನೀರಿಗೆ ಹಾಕಿ ಒಂದು 3 ರಿಂದ 4 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನಂತರ ಆ ನೀರಿನಿಂದ ಬಸ್ದುಕೊಳ್ಳಿ. ಈಗ ಇದನ್ನು ಉದ್ದಕ್ಕೆ ಹೀಗೆ 2 ಭಾಗಗಳನ್ನಾಗಿ ಕಟ್ ಮಾಡ್ಕೊಳ್ಬೇಕು. ನೀವು ಮತ್ತೆ ಪುನಃ ಅಡ್ಡಕ್ಕೆ ಮಾಡಿ ಚಿಕ್ಕ ಚಿಕ್ಕ ಪೀಸ್ ಕೂಡ ಮಾಡ್ಕೊಳ್ಬೋದು. ನಾನು 2 ಭಾಗ ಮಾಡಿದ್ದೇನೆ. ಇದನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಅರ್ಧ ಚಮಚ ಜೀರಿಗೆ ಪುಡಿ, 1 ಚಮಚ ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಕೊತ್ತಂಬರಿ ಪುಡಿ, ಹಾಗೆಯೇ 1/4 ಚಮಚ ಆಗುವಷ್ಟು ಅರಿಶಿನ ಪುಡಿ ಹಾಕಿದ್ದೇನೆ. ಅರ್ಧ ಚಮಚ ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. 1 ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಚಮಚ ಆಗುವಷ್ಟು ರೆಡ್ ಚಿಲ್ಲಿ ಸಾಸ್, 2 ಹಸಿಮೆಣಸಿನಕಾಯಿನೂ ಕೂಡ ಉದ್ದಕ್ಕೆ ಸೀಳಿ ಹಾಕಿದ್ದೇನೆ. 2 ದೊಡ್ಡ ಚಮಚ ಆಗುವಷ್ಟು ಮೊಸರು ಹಾಕಿದ್ದೇನೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆಯಿಂದ ಕೋಟಿಂಗ್ ಕೊಟ್ಟು ಹೀಗೆ ಇದನ್ನ ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ಈಗ ಇನ್ನೊಂದು ಪಾತ್ರೆಯಲ್ಲಿ ಅರ್ಧ ಕಪ್ ಮೈದಾ ಹಿಟ್ಟು ಹಾಕಿದರೆ 1/4 ಕಪ್ ಕಾರ್ನ್ಫ್ಲವರ್ ಹಾಕಿ ಅದಕ್ಕೆ ಚಿಟಿಕೆ ಉಪ್ಪು, ಚಿಟಿಕೆ ಕಾಳುಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಒಂದೇ ಸರಿ ನೀರು ಹಾಕಿ ಹಿಟ್ಟನ್ನು ತುಂಬ ನೀರಾಗಿ ಮಾಡ್ಕೊಳ್ಬಾರ್ದು. ಸುಮಾರು ಅರ್ಧ ಕಪ್ ಆಗುವಷ್ಟು ನೀರು ಹಾಕಿ ಸ್ವಲ್ಪ ಗಟ್ಟಿ ಪೇಸ್ಟ್ ಮಾಡಿ ಇದನ್ನು ಮಸಾಲೆ ಕೋಟಿಂಗ್ ಆಗಿರುವಂಥ ಬೇಬಿಕಾರ್ನ್ ಮತ್ತು ಹಸಿಮೆಣಸಿನಕಾಯಿ ಮೇಲ್ಗಡೆ ಹಾಕಿ ಚೆನ್ನಾಗಿ ಈ ಹಿಟ್ಟಿನಿಂದ ಕೋಟಿಂಗ್ ಕೊಡಬೇಕು. ಇದನ್ನು ಇಡೋದೇನೂ ಬೇಡ, ತಕ್ಷಣಕ್ಕೆ ಮಾಡ್ಕೊಳ್ಬೋದು. ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿಕೊಂಡು ಆ ಎಣ್ಣೆಯಲ್ಲಿ ಒಂದೊಂದಾಗಿ ಇದನ್ನು ಬಿಟ್ಟು ದೊಡ್ಡ ಉರಿಯಲ್ಲಿ, ಮಧ್ಯಮದಿಂದ ದೊಡ್ಡ ಉರಿಯಲ್ಲಿ ಕರೆದ್ರೆ ಕ್ರಿಸ್ಪಿಯಾಗಿ ಗರಿಯಾಗಿ ಬರ್ತದೆ. ನಿಮಗೆ ಇನ್ನಷ್ಟು ಗರಿಯಾಗಿ ಬರಬೇಕು ಅಂತ ಹೇಳಿದರೆ ಅದನ್ನು ಇನ್ನೊಮ್ಮೆ ನೀವು ಕರಿಬೋದು ತೆಗೆದ ಮೇಲೆ. ಅದೇ ರೀತಿ ಬೇಬಿಕಾರ್ನ್ ಕರಿದ ಹಾಗೆಯೇ ಹಸಿಮೆಣಸಿನಕಾಯಿನೂ ಕೂಡ ಕರೆದು ತಕ್ಕೊಳ್ಬೇಕು. ಹಸಿಮೆಣಸಿನಕಾಯಿ ಬೇಬಿಕಾರ್ನ್ ಜೊತೆ ತಿನ್ನುವಾಗ ರುಚಿಯಾಗಿರ್ತದೆ. ಹಾಗೆಯೇ 2
ಕರಿಬೇವಿನ ಎಲೆಯ ದಂಟಿನ ಸಮೇತ ಹಾಕಿದ್ದೇನೆ. ಇದನ್ನು ಕೂಡ ಹಾಗೆ ಸ್ವಲ್ಪ ಕರೆದು ತೆಗಿತಾ ಇದ್ದೇನೆ. ರುಚಿ ರುಚಿಯಾಗಿ ಬೇಬಿ ಕಾರ್ನ್ 65 ರೆಡಿ ಆಯಿತು. ಇದು ಕೂಡ ಒಂದು ಒಳ್ಳೆಯ ಟೀ ಟೈಮ್ ಸ್ನ್ಯಾಕ್, ಪಾರ್ಟಿ ಟೈಮ್ ಸ್ನ್ಯಾಕ್. ಮಾಡಿ ನೋಡಿ. ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.